ನಮಸ್ಕಾರ ಶ್ರೀಮುಗ್ಗೆ, ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನನ್ನ ಕನ್ನಡ ರಾಜ್ಯೋತ್ಸವದ ಈ ವಿಶಿಷ್ಟವಾದ ಸಂದರ್ಭದಲ್ಲಿ ನಾನು ಕನ್ನಡದ ಸಾಧಕರಿಗೆ ಶಾಲೆನ ಒದಗಿಸ್ತಾ ಬಂದಿದ್ದೀನಿ. ಇವತ್ತು ನಾವು ಬಂದಿರೋದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಉಷಾ ನಟೇಶ್ ಕಾಸರವಳ್ಳಿ ಮೇಡಮ್ ಇದ್ದಾರಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಬಾಲಗೋಕುಲದ ಮುಖಾಂತರವಾಗಿ ಮಕ್ಕಳಿಗೆ ಆದರ್ಶವಾದ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ಮಕ್ಕಳಿಗೆ ಪೂಜಾ ಸಂಸ್ಕೃತಿ ಇರ್ಬೋದು, ಶ್ಲೋಕಗಳನ್ನು ಕಲಿಯುವುದರ ಇರ್ಬೋದು, ಭಾಳ ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ. ಮತ್ತು ಮೇಡಮ್ಮೇ ಬರೆದಿರ್ತಕ್ಕಂಥ ಒಂದು ರಾಮಾಯಣದಲ್ಲಿ ಕೈಕೇಯಿ ಅಂತಕ್ಕಂಥ ನಾಟಕವನ್ನು ಅವರೇ ನಿರ್ದೇಶಿಸಿ ಅದ್ಭುತವಾಗಿ ನಟಿಸಿ ಮೇಡಮ್ ಅದ್ಭುತವಾಗಿ ಜೈ ಎನಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ಆ ಒಂದು ಕೈಕೇಯಿ ಆದರ್ಶ ಗುಣಗಳಿರ್ಬೋದು ಮತ್ತು ಹಲವಾರು ಮದನ ಮೋಹನ ಮಾಳವಿಯವರ ಆದರ್ಶ ಗುಣಗಳಿರ್ಬೋದು, ಅಂಥ ಅದ್ಭುತ ನಾಟಕಗಳನ್ನ ಮೇಡಮೇ ರಚಿಸಿ ನಿರ್ದೇಶಿಸಿ ಅದ್ಭುತವಾಗಿ ಮಕ್ಕಳಿಗೆ ಮನದಟ್ಟು ಮಾಡುವುದರ ಮುಖಾಂತರವಾಗಿ ಮಕ್ಕಳಲ್ಲಿ ಆದರ್ಶ ಗುಣಗಳನ್ನು ಬೆಳೆಸ್ತಾ ಇದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಪೊನ್ನಜ್ಜಿಯ ಕಥೆಗಳ ಮುಖಾಂತರವಾಗಿ ಮಕ್ಕಳಲ್ಲಿ ನೀತಿ ಕಥೆಗಳನ್ನು ಮೇಡಮ್ಮು ಶಿವಮೊಗ್ಗದ FM ರೇಡಿಯೋ ಮುಖಾಂತರವಾಗಿ ಹೇಳುತ್ತಿದ್ದಾರೆ. ಅದ್ಭುತವಾದ ಕೆಲಸವನ್ನು ಉಷಾ ನಟೇಶ್ ಕಾಸರವಳ್ಳಿ ಮೇಡಮ್ ಮಾಡುತ್ತಿದ್ದಾರೆ.